dear students, so welcome to Mokshika Academy. So ಎಲ್ಲ ನೀವು ವೇಟ್ ಮಾಡ್ತಾ ಇದ್ರಿ, ಸೊ ಚಲನ್ ಯಾವಾಗ ಡೌನ್ಲೋಡ್ ಆಗುತ್ತೆ ಸರ್, ಚಲನ್ ಯಾವಾಗ ಡೌನ್ಲೋಡ್ ಆಗುತ್ತೆ ಅಂತ. ಸೊ ಅದಕ್ಕೆ ಫೈನಲ್ ಆಗಿ KE ಅಥಾರಿಟಿಯಿಂದ ಒಂದು ಚಲನ್ ಈಗ ಡೌನ್ಲೋಡ್ ಆಗ್ತಾ ಇದೆ. ಸೊ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಲಾಗಿನ್ ಆದ ತಕ್ಷಣ ನಿಮಗೆ ಡೌನ್ಲೋಡ್ ಚಲನ್ ಅನ್ನೋ ಒಂದು ಇದನ್ನು ಆ್ಯಕ್ಟಿವೇಟ್ ಮಾಡಿದ್ದಾರೆ. ಓಕೆ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಈ ರೀತಿ ಪೇಜ್ ಓಪನ್ ಆಗ್ತದೆ. ಸೊ RTGS ನೆಫ್ಟ್ ಪೇಮೆಂಟ್ಸ್ ಫ್ರಮ್ ಎನಿ ಬ್ಯಾಂಕ್ ಟು ಬ್ಯಾಂಕ್ ಆಫ್ ಬರೋಡಾ, ಎನಿ ಬ್ಯಾಂಕ್ ಟು HDFC, ಇದ್ರ ಬಗ್ಗೆ ನಾನು ಏನೇ ಮಾಹಿತಿ ಕೊಟ್ಟಿದ್ದೀನಿ. ಸೊ ನೀವು ಯಾವುದಾದ್ರೂ ಬ್ರ್ಯಾಂಚ್ಗೆ ಹೋಗಿ, ನಿಮ್ಮ ಬ್ರ್ಯಾಂಚ್ಗೆ ಹೋಗಿ, ನಿಮ್ಮ ಅಕೌಂಟ್ ಎಲ್ಲಿದೆ ಅಲ್ಲೇ ಹೋದರೆ ಒಳ್ಳೆಯದು. ಓಕೆ, ಬಿಕಾಸ್ ಅವರು ಏನು ನಿಮಗೆ ಇದು ಮಾಡಲಿಕ್ಕಿಲ್ಲ. ಸೊ ನಿಮ್ಮ ಅಕೌಂಟಲ್ಲೇ ದುಡ್ಡಿದ್ರೆ ಡೈರೆಕ್ಟಾಗಿ ನೆಫ್ಟ್ ಫಾರಮ್ ಇರುತ್ತೆ. ನಿಮ್ಮ ಅಲ್ಲಿ ಚೆಕ್ನ ನೀವು ಅಂದರೆ ಮಾಮೂಲಿ ಚೆಕ್ನ ಕೊಟ್ಟರೆ ನೀವು ಅದು ಇದು ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀವು ಕ್ಯಾಶ್ನೇ ಕಟ್ಟಿದ್ರೆ ಡೈರೆಕ್ಟಾಗೂ ಕೂಡ ತೊಗೋತಾರೆ. ಆದರೆ ನೀವು ಬ್ಯಾಂಕಿಗೆ ಹೋದ ತಕ್ಷಣ ಅದನ್ನು ಕೇಳ್ಕೊಳ್ಳಿ ಅಷ್ಟೇ. ನಿಮ್ಮ ಬ್ರ್ಯಾಂಚ್ಗಾರು ಹೋಗಿ, ನಿಮ್ಮ ಪೇರೆಂಟ್ಸ್ ಬ್ರ್ಯಾಂಚ್ಗಾರು ಹೋಗಿ, ಕ್ಯಾಶ್ ತಗೊಂಡಾರು ಹೋಗಿ, ಅಥವಾ ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರೂ ಓಕೆ, ನಿಮ್ಮ ಪೇರೆಂಟ್ಸ್ ಅಕೌಂಟಲ್ಲಿ ದುಡ್ಡಿದ್ರೂ ಓಕೆ. ಸೊ ಐ ಆಮ್ ಕ್ಲಿಯರಿಂಗ್ ದಿಸ್ ಡೌಟ್. ಓಕೆ, ಸೊ ಡೌನ್ಲೋಡ್ ಆಗ್ತದೆ ಚಲನಲ್ಲಿ ನಿಮ್ಗೆ ಈ ರೀತಿ ಇನ್ಫಾರ್ಮೇಷನ್ ಇರುತ್ತೆ. ಒಂದು ಬ್ಯಾಂಕ್ ಕಾಪಿ ಇರುತ್ತೆ, ಒಂದು ಸ್ಟೂಡೆಂಟ್ ಕಾಪಿ, ಒಂದು ಕಾಲೇಜ್ ಕಾಪಿ. ಯಾವಾಗಲೂ ಇಲ್ಲಿ ಸೈನ್ ಮಾಡ್ತಾರೆ ಅವರು, ಯಾರು ಬ್ಯಾಂಕ್ನವರು ಸೈನ್ ಮಾಡಿ ನಿಮಗೆ ಸೀಲನ್ನು ಒತ್ತಿ ನಿಮ್ಗೇನು ಮಾಡ್ತಾರೆ, ಪೇಜ್ 2 ಕಾಪಿಯನ್ನು ನಿಮಗೆ ಕೊಡ್ತಾರೆ. ಯಾವ ಕಾಪಿ? ಒಂದು ಸ್ಟೂಡೆಂಟ್ ಕಾಪಿ, ಇನ್ನೊಂದು ಕಾಲೇಜ್ ಕಾಪಿ. ದಯವಿಟ್ಟು ಇವೆರಡೂ ಇಂಪಾರ್ಟೆಂಟು. ಅವರು ವಾಪಸ್ ಕೊಟ್ಟಾಗ ನೋಡ್ಕೊಳ್ಳಿ, ಅವರು ಬ್ಯಾಂಕ್ ಕಾಪಿ ಕೊಟ್ಬಿಟ್ಟಿದ್ದಾರಾ ಅಥವಾ ಸ್ಟೂಡೆಂಟ್ ಕಾಪಿನೇ ಕೊಟ್ಟಿದ್ದಾರಾ ಅಂತ ಒಂದು ಸರಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದ ನಂತರ ನಿಮಗೆ 2 hours, ಮಿನಿಮಮ್ 2 hours ಬೇಕು. ಓಕೆ, 2 hours ಆದಮೇಲೆ ನೀವೇನು ಮಾಡಿ, ಅಡ್ಮಿಷನ್ ಆರ್ಡ್ರನ್ನ ಚೆಕ್ ಮಾಡಿ. ಓಕೆ, ಸೊ ಅಡ್ಮಿಷನ್ ಆರ್ಡ್ರ್ ನಿಮಗೆ ಇಲ್ಲೇ ಬರುತ್ತೆ. ಓಕೆ, ಅಡ್ಮಿಷನ್ ಆರ್ಡ್ರ್ ನಿಮಗೆ ಇಲ್ಲೇ ಬರುತ್ತೆ. ಬಟ್ ಅವ್ರು ಇನ್ನೂ ಕೊಟ್ಟಿಲ್ಲ ಅಡ್ಮಿಷನ್ ಆರ್ಡರು. ನೋಡೋಣ ಇವತ್ತು ಯಾರ್ಯಾರು ಪೇಮೆಂಟ್ ಮಾಡ್ತೀರಾ. ಸೊ ಮಾಡಾದಮೇಲೆ ಯಾರಿಗಾರು ಡೌನ್ಲೋಡ್ ಆದರೆ ನನಗೆ mokshica@gmail.com ಇನ್ಫಾರ್ಮ್ ಮಾಡಿ. ಸೊ ದಟ್ ನಾನು ಬೇರೆಗೂ ಕೂಡ ನಾನೇನು ಮಾಡ್ತೀನಿ, ಅದು ವಿಷಯವನ್ನು ತಿಳಿಸ್ತೀನಿ. ಸೊ ಇವಿಷ್ಟು ಇನ್ಫಾರ್ಮೇಷನು ಈಗಿನ ಒಂದಿದ್ದಕ್ಕೆ ದಯವಿಟ್ಟು ಇದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.